ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತೆ ಕಿರಣ ಲೋಕಕ್ಕೆ ಸ್ವಾಗತ. ಒಂದು ಮನೆ ಸುಖ ಸಮೃದ್ಧಿ ಅಷ್ಟೈಶ್ವರ್ಯವನ್ನು ಹೊಂದಬೇಕಾದ್ರೆ ಅದರ ಹಿಂದಿರುವಂಥ ಫಲ ಪರಿಶ್ರಮ ತುಂಬಾ ಅಗಾಧವಾದದ್ದು. ಅಂಥವುಗಳನ್ನೆಲ್ಲ ನಾವು ಪಡ್ಕೋಬೇಕು, ದಕ್ಕಿಸ್ಕೋಬೇಕು ಅಂದರೆ ತುಂಬಾ ಪೂಜೆ ವ್ರತಗಳು ಪುನಸ್ಕಾರಗಳನ್ನ ನಾವು ಮಾಡ್ತಾ ಬರಬೇಕು. ಕೆಲವೊಬ್ಬರು ಹುಡ್ತಾನೆ ಎಲ್ಲವನ್ನು ಕೂಡ ಪಡೆದುಕೊಂಡು ಬಂದಿರ್ತಾರೆ. ಇನ್ನು ಕೆಲವೊಬ್ಬರು ಎಲ್ಲವನ್ನು ತುಂಬಾ ಕಷ್ಟಪಟ್ಟು ಪರಿಶ್ರಮದಿಂದ ಎಲ್ಲವನ್ನು ಕೂಡ ದಕ್ಕಿಸ್ಕೊಳ್ಬೇಕಾಗುತ್ತೆ. ಆದರೆ ಒಂದು ಮನೆ ಸುಖ ಸಮೃದ್ಧಿ ಅಷ್ಟೈಶ್ವರ್ಯವನ್ನು ನೆಮ್ಮದಿಯನ್ನು ಕಾಣಬೇಕು ಅಂದರೆ ಆ ಮನೆಯಲ್ಲಿ ದೈವಶಕ್ತಿ ಅನ್ನೋದು ನೆಲೆಸಿರಬೇಕು. ಅಂಥ ಮನೆಯಲ್ಲಿ ಯಾವಾಗಲೂ ಕೂಡ ಸುಖ ಸಮೃದ್ಧಿ ಅಷ್ಟೈಶ್ವರ್ಯ ತುಂಬಿರುತ್ತೆ. ಲಕ್ಷ್ಮಿ ಎಲ್ಲಿ ನೆಲೆಸಿರ್ತಾಳೋ ಆ ಮನೆಯಲ್ಲಿ ಯಾವಾಗಲೂ ಕೂಡ ಶಾಂತಿಯುತವಾಗಿ ಇರುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಕುಟುಂಬದಲ್ಲಿರುವವರು ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಆಯಸ್ಸು ಸುಖ ಸಮೃದ್ಧಿಯನ್ನು ಕರುಣಿಸುವಂಥವಳೆ ಮಹಾಲಕ್ಷ್ಮಿ. ಆದ್ದರಿಂದ ಪ್ರತಿ ಶುಕ್ರವಾರನೂ ಕೂಡ ಎಲ್ಲರೂ ಮನೆಯಲ್ಲೂ ಕೂಡ ಪೂಜೆಯನ್ನು ಮಾಡ್ತಿರ್ತಾರೆ. ಕೆಲವೊಬ್ಬರು ಮನೆಯಲ್ಲಿ ಒಂದೊಂದು ರೀತಿಯಾದಂತಹ ಕುಲದೇವರು ಮನೆ ದೇವರುಗಳು ಇದ್ದೇ ಇರ್ತಾರೆ ಅಲ್ವಾ. ಹಾಗಾದರೆ ಪ್ರತಿಯೊಬ್ಬರು ಕೂಡ ಅವರವರ ಮನೆ ದೇವರ ಪೂಜೆಯನ್ನು ಅವರವರು ಯಾವ ದಿನ ಪೂಜೆಯನ್ನು ಮಾಡ್ತಿರ್ತಾರೆ ಆ ದಿನದಲ್ಲಿ ಅವರ ಮನೆ ದೇವರನ್ನು ಪೂಜೆಯನ್ನು ಮಾಡ್ತಿರ್ತಾರೆ. ಆದರೆ ಪ್ರತಿಯೊಬ್ಬರು ಕೂಡ ಮಹಾಲಕ್ಷ್ಮಿ ಅನುಗ್ರಹಕ್ಕಾಗಿ ಪ್ರತಿ ಶುಕ್ರವಾರನೂ ಕೂಡ ಪೂಜೆಯನ್ನು ಮಾಡುವಂಥದ್ದು ವಾಡಿಕೆ. ಆದರೆ ಶುಕ್ರವಾರದ ದಿನ ನಾವು ಈ ರೀತಿಯಾದಂಥ ಒಂದು ಪರಿಹಾರಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ, ಪರಿಹಾರ ಅನ್ನೋದಕ್ಕಿಂತ ನಿತ್ಯ ರೂಢಿಯನ್ನು ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಹಲವಾರು ಬದಲಾವಣೆಗಳನ್ನ ನಾವು ತಂದ್ಕೋಬೋದು. ಜೊತೆಗೆ ಮನೆಯಲ್ಲಿ ಎಷ್ಟೇ ದುಡಿದ್ರೂ ಕೂಡ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ. ಮತ್ತು ಸತಿಪತಿಯರ ನಡುವೆ ಯಾವಾಗಲೂ ಕೂಡ ಪದೇ ಪದೇ ಜಗಳ ಆಗ್ತಾ ಇರುತ್ತೆ, ಹೊಂದಾಣಿಕೆ ಅನ್ನೋದೇ ಬರೋದಿಲ್ಲ. ಮಕ್ಕಳು ಮನೆಯಲ್ಲಿ ಮಾತನ್ನು ಕೇಳೋದಿಲ್ಲ. ನಾವೇ ಒಂದು ದಿಕ್ಕಿಗೆ ಹೋದರೆ ಅವರೇ ಒಂದು ದಿಕ್ಕಿಗೆ ಹೋಗ್ತಾರೆ. ಎಷ್ಟೇ ದುಡಿದ್ರೂ ಕೂಡ ಒಂದೇ ಒಂದು ರೂಪಾಯಿ ಕೈ ಎತ್ತಲ್ಲ. ಎಷ್ಟು ದುಡ್ಡಿದ್ರೂ ಕೂಡ ದುಡ್ಡು ಮನೇಲಿದ್ರೂ ಕೂಡ ನೆಮ್ಮದಿ ಅನ್ನೋದೇ ಕಾಣಲ್ಲ ಅಂತ ಹೇಳ್ತಾರೆ. ಅಂಥವರು ಇದಂಥ ಒಂದು ಚಿಕ್ಕ ಪರಿಹಾರಗಳನ್ನ ಮಾಡಿಕೊಂಡ್ರೆ ಅದೆಷ್ಟೋ ನೆಮ್ಮದಿಗಳನ್ನ ನಾವು ಜೀವನದಲ್ಲಿ ಪಡ್ಕೋಬೋದು. ಸ್ನೇಹಿತರೆ, ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಜೊತೆಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ದೇವರ ಮನೆಯಲ್ಲಿ ನಾವು ಹಲವಾರು ವಸ್ತುಗಳನ್ನ ನಾವು ಪೂಜೆಯನ್ನು ಮಾಡ್ತೀವಿ. ದೇವರ ಮನೆಯಲ್ಲಿರುವ ಪ್ರತಿಯೊಂದು ವಸ್ತುಗಳಿಗೂ ಫೋಟೋಗಳಿಗೂ ಕೂಡ ಅದರದ್ದೇ ಆದಂಥ ವಿಶೇಷತೆ ಮಹತ್ವವನ್ನು ನಾವು ಇಟ್ಟು ಪೂಜೆಯನ್ನು ಮಾಡ್ತೀವಿ. ಆದರೆ ನಾವು ಮನೆ ಅಂಗಳದಲ್ಲಿ ಯಾವ ರೀತಿ ತುಳಸಿಯನ್ನು ಪ್ರತಿ ಮನೆಯಲ್ಲೂ ಯಾವ ರೀತಿ ತುಳಸಿಯನ್ನು ಇಟ್ಟು ಪೂಜೆಯನ್ನು ಮಾಡ್ತೀವೋ ಅದೇ ರೀತಿ ಪ್ರತಿ ಮನೆಯಲ್ಲೂ ಕೂಡ ದೇವರ ಮನೆಯಲ್ಲಿ ನೀರನ್ನು ಇಡ್ತೀವಿ. ಕಳಸಕ್ಕೆ ಆಗಿರ್ಬೋದು, ಕಳಸಕ್ಕೂ ಕೂಡ ನೀರನ್ನು ಹಾಕಿ ನಾವು ಕಳಸವನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ. ಮತ್ತು ಪಂಚಪಾತ್ರೆಯಲ್ಲೂ ಕೂಡ ನೀರಿಡ್ತೀವಿ. ಜೊತೆಗೆ ಒಂದು ತಾಮ್ರದ ಚೊಂಬು ಅಥವಾ ಹಿತ್ತಾಳೆ ಚೊಂಬು ಅಥವಾ ಬಿಂದಿಗೆಯಲ್ಲೂ ಕೂಡ ನೀರಿಡುವುದು ವಾಡಿಕೆ. ಯಾಕೆ ಈ ಥರ ಇಡಬೇಕು, ಯಾಕೆ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಈ ಥರ ಮಾಡ್ತಾರೆ ಅನ್ನೋದಕ್ಕೆ ತುಂಬಾ ವಿಶೇಷತೆ ಇದೆ. ಯಾಕಂದರೆ ನೀರನ್ನು ನಾವು ವರುಣ ದೇವ ಅಂತ ಪೂಜೆಯನ್ನು ಮಾಡಲಾಗುತ್ತದೆ. ವರುಣ ದೇವನನ್ನ ಜಗತ್ತನ್ನು ರಕ್ಷಿಸುವವನೆಂದು ಭಾವಿಸಿ ನೀರಿನ ರೂಪದಲ್ಲಿ ವರುಣ ದೇವರನ್ನು ನಾವು ದೇವರ ಮನೆಯಲ್ಲಿ ಪೂಜಿಸಲಾಗುತ್ತದೆ. ಜೊತೆಗೆ ನಾವು ಪೂಜೆಗಿಂತ ಮುಂಚೆ ದೇವರ ಕೋಣೆಯನ್ನು ಶುಚಿ ಮಾಡೋದಕ್ಕೂ ಕೂಡ ನೀರನ್ನು ಬಳಸ್ತೀವಿ. ಜೊತೆಗೆ ಒಂದು ಪಂಚಪಾತ್ರೆಯಲ್ಲೂ ನೀರನ್ನು ಇಡ್ತೀವಿ. ಯಾವುದೇ ಒಂದು ಮಂಗಳಾರತಿಯನ್ನು ಇಡೋದಕ್ಕೆ ಆಗಿರ್ಬೋದು ಅಥವಾ ಗಂಟೆಯನ್ನು ಇಡೋದಕ್ಕೆ ಆಗಿರ್ಬೋದು, ಯಾವುದೇ ಒಂದು ವಸ್ತುಗಳನ್ನ ನೆಲದ ಮೇಲೆ ಇಡುವ ಮುಂಚೆ ನಾವು ನೀರನ್ನು ಸ್ವಲ್ಪ ಚಿಮಿಕ್ಸಿ ಇಡ್ತೀವಿ. ಯಾಕಂದರೆ ಆ ನೆಲ ಎಲ್ಲ ಸ್ವಚ್ಛ ಆಗಲಿ ಶುದ್ಧ ಆಗಲಿ ಅಂತ. ನಾವು ಬಳಸುವಂಥ ನೀರಿಗೆ ಒಂದೆರಡು ತುಳಸಿ ದಳಗಳನ್ನು ಹಾಕೋದ್ರಿಂದ ಆ ನೀರು ಶುದ್ಧವಾಗುತ್ತೆ ಅಂತ ಹೇಳಲಾಗುತ್ತೆ. ಈ ರೀತಿ ನಾವು ನೀರನ್ನು ನಾವು ದೇವರ ಮನೆಯಲ್ಲಿಟ್ಟು ಅವನ ಕೆಳಗಡೆ ಪ್ರೋಕ್ಷಣೆಯನ್ನು ಮಾಡೋದ್ರಿಂದ ದೇವತೆಗಳು ಪ್ರಸನ್ನರಾಗ್ತಾರೆ ಅಂತ ಹೇಳಲಾಗುತ್ತೆ. ಆದರೆ ನಾವು ಪೂಜೆಯ ಸಮಯದಲ್ಲಿ ದೇವರಿಗೆ ಪ್ರಸಾದವನ್ನು ದಿನನಿತ್ಯವೂ ಕೂಡ ಅರ್ಪಿಸುತ್ತಿರ್ತೇವೆ. ಇಂತಹ ಪ್ರಸಾದಕ್ಕೆ ನಾವು ನೈವೇದ್ಯ ಅಂತ ಕರಿತೀವಿ. ಇಂತಹ ನೈವೇದ್ಯವನ್ನು ನಾವು ದೇವರಿಗೆ ಅರ್ಪಿಸಿದಾಗ ಜೊತೆಗೆ ನೀರನ್ನು ಕೂಡ ನಾವು ಅರ್ಪಿಸಬೇಕು. ಇದರಿಂದ ನಮಗೆ ಮನೆಯಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗ್ತಾ ಬರುತ್ತದೆ. ಇದೇ ಕಾರಣಕ್ಕೆ ದೇವರ ಮನೆಯಲ್ಲಿ ನಿತ್ಯವೂ ಕೂಡ ಒಂದು ಚೆಂಬನ್ನು ನೀರನ್ನ ಇಡಬೇಕು, ಅಥವಾ ಒಂದು ಬಿಂದಿಗೆಯಲ್ಲಿ ಅಥವಾ ಒಂದು ಪಂಚಪಾತ್ರೆಯಲ್ಲಾದರೂ ಸರಿ ಅಥವಾ ಒಂದು ಸಣ್ಣ ಗ್ಲಾಸಲ್ಲಾದರೂ ಸರಿ ದೇವರ ಕೋಣೆಯಲ್ಲಿ ವಿಶೇಷವಾಗಿ ನೀರನ್ನು ಇಡಲೇಬೇಕು ಅಂತ ಹೇಳೋದಕ್ಕೆ ಇದು ತುಂಬಾ ಮುಖ್ಯವಾದ ಕಾರಣ ಅಂತಲೇ. ದೇವರ ಮನೆಯಲ್ಲಿ ತಾಮ್ರದ ಚೆಂಬಿನಲ್ಲಿ ನೀರನ್ನು ಇಡುವುದು ಅದು ತುಂಬಾ ಮಂಗಳಕರ ಅಂತ ಹೇಳಲಾಗುತ್ತೆ. ಆದ್ದರಿಂದ ದೇವರ ಮನೆಯಲ್ಲಿ ನೀರನ್ನು ಇಟ್ಟರೆ ಅದು ಧನಾತ್ಮಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಅಂತಲೂ ಕೂಡ ಹೇಳಲಾಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಮನೆಯಲ್ಲೂ ಪ್ರತಿ ಶುಕ್ರವಾರ ದಿನ ನೀವು ಪೂಜೆಯನ್ನು ಮಾಡ್ತಿರ್ತೀರಲ್ವ, ಆ ಸಮಯದಲ್ಲಿ ನೀವು ದೇವರ ಕೋಣೆಯಲ್ಲಿ ಅಥವಾ ಮನೆಯ ಉತ್ತರ ಅಥವಾ ಈಶಾನ್ಯ ಮೂಲೆಯಲ್ಲಿ ನೀವು ನೀರನ್ನು ಇಟ್ಟರೆ ಮನೆಯಲ್ಲಿ ಸುಖ ಸಮೃದ್ಧಿ ಸಂತೋಷವನ್ನು ಹೆಚ್ಚು ಮಾಡುತ್ತೆ ಅಂತ ಹೇಳಲಾಗುತ್ತದೆ. ಆದ್ರಿಂದ ಈ ರೀತಿಯಾಗಿ ನೀವು ಇದನ್ನ ದೇವರ ಮನೆಯಲ್ಲೇ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೆಯದು. ಇದನ್ನ ಈಶಾನ್ಯ ಮೂಲೆನ
ದೇವಮೂಲೆ ಅಂತಲೂ ಕೂಡ ಕರೆಯಲಾಗುತ್ತದೆ. ಇದರಿಂದ ದೇವರನ್ನ ಇಲ್ಲಿ ಪೂಜಿಸುವುದು ತುಂಬಾನೇ ಬಹಳ ಮುಖ್ಯ ಅಂತ ಹೇಳಲಾಗುತ್ತೆ. ನೋಡಿ, ಈ ರೀತಿಯಾಗಿ ಅರಿಶಿಣವನ್ನು ಪೇಸ್ಟ್ ಮಾಡಿಕೊಂಡು ನೆಲಕ್ಕೆ ನಾವು ಈ ರೀತಿಯಾಗಿ ಹಚ್ಚಿ ಅದ್ರ ಮೇಲೆ ಲಕ್ಷ್ಮಿಯ ಒಂದು ಪಾದದ ಚಿತ್ರವನ್ನು ಬರೆಯಬೇಕು. ಜೊತೆಗೆ ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕಿ ಸ್ವಲ್ಪ ಅರಿಶಿಣ ಕುಂಕುಮ ಸ್ವಲ್ಪ ಅಕ್ಷತೆನ ಹಾಕಿ ಹೂಗಳಿಂದ ಈ ರೀತಿಯಾಗಿ ಅಲಂಕಾರವನ್ನು ಮಾಡ್ಕೊಬೇಕು. ಅದಾದಮೇಲೆ ಒಂದು ತಾಮ್ರದ ಚೆಂಬಿನಲ್ಲಿ ನೀರನ್ನು ಈ ರೀತಿಯಾಗಿ ಇಡಬೇಕು. ನಾವು ಆ ಚೆಂಬಿಗೂ ಅಷ್ಟೇ ತುಂಬಾ ಶುದ್ಧವಾಗಿರಬೇಕು. ಆ ಚೆಂಬು ತುಂಬ ನೀಟಾಗಿ ಅದನ್ನು ತೊಳೆದು ಅದಕ್ಕೆ ನಾವು ಅರಿಶಿಣ ಕುಂಕುಮವನ್ನು ನಾವು ಇಟ್ಟು ಪೂರ್ತಿಯಾಗಿ ಆ ಚೆಂಬಿನ ಅಥವಾ ಪಾತ್ರೆ ಅಥವಾ ಒಂದು ಗ್ಲಾಸು ಅಥವಾ ಪಂಚಪಾತ್ರೆ ನಿಮ್ಮ ಮನೆಯಲ್ಲಿ ಯಾವುದು ಇರುತ್ತೋ ಅದು. ಆದರೆ ತಾಮ್ರದ ಚೆಂಬಿನಲ್ಲಿ ನೀರನ್ನು ಇಡೋದ್ರಿಂದ ಯಾವ ಮನೆಯಲ್ಲಿ ಈ ಥರ ತಾಮ್ರದ ಚೆಂಬಿನಲ್ಲಿ ನೀರನ್ನು ಇಡಲಾಗುತ್ತದೆಯೋ ಆ ಮನೆಯಲ್ಲಿ ಸುಖ, ಸಮೃದ್ಧಿ, ಅಷ್ಟೈಶ್ವರ್ಯ ಅನ್ನೋದು ನೆಲೆಗೊಳ್ಳುತ್ತದೆ. ಜೊತೆಗೆ ಲಕ್ಷ್ಮಿಯ ಅನುಗ್ರಹವು ಕೂಡ ಹೆಚ್ಚಾಗಿ ದೊರೆಯುತ್ತದೆ. ಧನಾತ್ಮಕ ಅಂಶಗಳು ಹೆಚ್ಚಾಗಿ ನೆಲೆಸುತ್ತದೆ. ಈ ರೀತಿಯಾಗಿ ನಾವು ಒಂದು ತಾಮ್ರದ ಚೆಂಬಿನಲ್ಲಿ ನೀರನ್ನು ಇಟ್ಟು ಪೂಜೆಯನ್ನು ಮಾಡೋದ್ರಿಂದ ಆ ಮನೆಗೆ ಎಂದಿಗೂ ಕೂಡ ಆರ್ಥಿಕ ಸಮಸ್ಯೆ ಅನ್ನೋದು ಬರೋದೇ ಇಲ್ಲ. ಹಣಕಾಸಿನ ಸಮಸ್ಯೆಗಳು ಎದುರಾಗೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ ಮತ್ತು ಧನಾಕರ್ಷಣೆ ಶಕ್ತಿಯು ಹೆಚ್ಚಾಗಿರುತ್ತೆ ಅಂತ ಹೇಳಲಾಗುತ್ತೆ. ಆದ್ದರಿಂದ ಈ ರೀತಿಯಾಗಿ ಒಂದು ತಾಮ್ರದ ಚೆಂಬಿನಲ್ಲಿ ದೇವರ ಮನೆಯಲ್ಲೇ ಆಗಿರ್ಬೋದು ಅಥವಾ ನಿಮ್ಮ ಮನೆಯ ಒಳಗೆ ಆಗಿರ್ಬೋದು ಅಥವಾ ಮನೆಯ ಹೊರಗಡೆ ಆಗಿರ್ಬೋದು, ಒಂದು ತಾಮ್ರದ ಚೆಂಬಿನಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಅಂದರೆ ದೇವಮೂಲೆ ಅಂತ ಕರೀತಾರೆ, ಅಲ್ಲಿ ಈ ರೀತಿಯಾಗಿ ಒಂದು ನಾವು ತಾಮ್ರದ ಚೆಂಬಿನಲ್ಲಿ ನೀರನ್ನು ಹಾಕಿ ನಾವು ನಿತ್ಯವೂ ಕೂಡ ಪೂಜೆಯನ್ನು ಸಲ್ಲಿಸುವಂಥದ್ದು ತುಂಬಾ ಒಳ್ಳೆಯದು. ಇದಕ್ಕೆ ಕೆಲವೊಬ್ಬರು ಅರಿಶಿಣ, ಕುಂಕುಮ, ಅಕ್ಷತೆ, ಒಂದು ಹೂವು ಈ ರೀತಿಯೆಲ್ಲ ಹಾಕ್ತಿರ್ತಾರೆ. ಆ ರೀತಿ ಹಾಕಿದ್ರೆ ಅದು ಕಳಸ ಘಟಸ್ಥಾಪನೆ ಮಾಡುವ ರೀತಿ ಆಗುತ್ತೆ. ಯಾವುದು ಆ ಥರ ಎಲ್ಲ ಮಾಡೋದು ಬೇಡ. ಒಂದು ಚೊಂಬು ನೀರನ್ನ ಇಡಬೇಕು ಅಷ್ಟೇ. ದೇವ್ರ ಮನೆಯಲ್ಲಿ ಮಾಡೋದು ತುಂಬಾ ಒಳ್ಳೆಯದು. ಯಾಕಂದರೆ ನಾವು ಪ್ರತಿನಿತ್ಯ ಪೂಜೆಯನ್ನು ಸಲ್ಲಿಸ್ತಿರ್ತೀವಲ್ವಾ, ಪ್ರತಿನಿತ್ಯ ನಾವು ಈ ರೀತಿಯಾಗಿ ಪೂಜೆಯನ್ನು ಸಲ್ಲಿಸಿದಾಗ ಅದಕ್ಕೆ ದುಪ್ಪಟ್ಟು ಶಕ್ತಿ ವೃದ್ಧಿಸುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಈ ರೀತಿ ಒಂದು ತಾಮ್ರದ ಚೆಂಬಿನಲ್ಲಿ ನಾವು ನೀರನ್ನು ಇಟ್ಟು ಪ್ರತಿನಿತ್ಯವೂ ಕೂಡ ಪೂಜೆಯನ್ನು ಸಲ್ಲಿಸೋದ್ರಿಂದ ತುಂಬಾ ಒಳ್ಳೆಯದು. ಅಥವಾ ಪ್ರತಿನಿತ್ಯನೂ ನಿಮಗೆ ಪೂಜೆಯನ್ನು ಮಾಡೋದಕ್ಕೆ ಆಗಲ್ಲ ಅನ್ನೋರು ಪ್ರತಿ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ಈ ಥರದಲ್ಲೂ ಕೂಡ ನೀವು ಈ ರೀತಿಯಾಗಿ ನೀರನ್ನು ಇಡಬೇಕು. ಆದರೆ ಪ್ರತಿನಿತ್ಯ ಕೂಡ ದೇವರ ಮನೆಯಲ್ಲಿ ಒಂದು ಚೊಂಬು ನೀರನ್ನು ಇಡೋದ್ರಿಂದ ಮನೆಯಲ್ಲಿ ಸುಖ, ಸಮೃದ್ಧಿ, ಅಷ್ಟೈಶ್ವರ್ಯ ಅನ್ನೋದು ಹೆಚ್ಚಾಗುತ್ತೆ. ಆ ಕುಟುಂಬದಲ್ಲಿ ಇರುವಂಥವರ ಆರೋಗ್ಯ, ಆಯಸ್ಸು ಹೆಚ್ಚಾಗ್ತಾ ಹೋಗುತ್ತೆ. ಲಕ್ಷ್ಮಿಯ ಅನುಗ್ರಹ ಅನ್ನೋದು ಹೆಚ್ಚಾಗಿ ದೊರೆಯುತ್ತೆ. ಜೊತೆಗೆ ಧನಾತ್ಮಕ ಶಕ್ತಿಯು ಆ ಮನೆಯಲ್ಲಿ ನೆಲೆಸುತ್ತೆ. ಯಾವುದೇ ಒಂದು ನೆಗೆಟಿವಿಟಿ ಇರಲಿ ಅಥವಾ ನಕಾರಾತ್ಮಕ ಶಕ್ತಿಗಳು ಆ ಮನೆಯಲ್ಲಿ ಇದ್ದರೂ ಕೂಡ ಅವೆಲ್ಲವೂ ಕೂಡ ಹೋಗಲಾಡಿಸುವಂಥ ಶಕ್ತಿ ಈ ರೀತಿಯಾಗಿ ಒಂದು ತಾಮ್ರದ ಚೆಂಬಿನಲ್ಲಿ ನಾವು ನಿತ್ಯ ಪೂಜೆ ಮಾಡೋದ್ರಿಂದ ನಮಗೆ ಲಾಭಗಳು ದೊರೆಯುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ರೀತಿಯಾಗಿ ನೀವು ಪ್ರತಿನಿತ್ಯ ಪೂಜೆಯನ್ನು ಮಾಡಿದ್ರೂ ತುಂಬಾ ಒಳ್ಳೆಯದು. ಮತ್ತು ಈ ನೀರನ್ನ ನೀವು ಪ್ರತಿನಿತ್ಯವೂ ಕೂಡ ಬದಲಾಯಿಸ್ಕೊಂಡ್ರೆ ಒಳ್ಳೆಯದು. ಅಥವಾ ಪ್ರತಿನಿತ್ಯವೂ ಕೂಡ ಬದಲಾಯಿಸೋದಕ್ಕೆ ಆಗಲ್ಲ ಅನ್ನೋರು 2 ದಿನಕ್ಕೆ 3 ದಿನಕ್ಕೆ ಒಮ್ಮೆ ನೀವು ನೀರನ್ನು ಬದಲಾಯಿಸಬೇಕು. ಬದಲಾಯಿಸೋದಕ್ಕೆ ಪೂರ್ತಿಯಾಗಿ ನೀರನ್ನು ಹೊರಗಡೆ ಚೆಲ್ಲೋದು ಬೇಡ. ಆ ನೀರನ್ನು ಮನೆಗೆಲ್ಲ ನೀವು ಸ್ವಲ್ಪ ಪ್ರೋಕ್ಷಣೆಯನ್ನು ಮಾಡಬೇಕು. ಮತ್ತು ಮನೆಯಲ್ಲಿರೋರು ಸ್ವಲ್ಪ ತಲೆ ಮೇಲೆ ಈ ನೀರನ್ನು ಪ್ರೋಕ್ಷಣೆಯನ್ನು ಮಾಡ್ಕೋಬೇಕು. ಅಥವಾ ಸ್ನಾನದ ನೀರಿಗೂ ಕೂಡ ಇದನ್ನು ಉಪಯೋಗಿಸ್ಕೋಬೋದು. ಅಥವಾ ಮನೆ ಒರೆಸ್ತಿರ್ತೀರಲ್ವ ನೀವು, ಆ ಸಮಯದಲ್ಲೂ ಕೂಡ ಸ್ವಲ್ಪ ಈ ನೀರನ್ನು ನೀವು ಮನೆ ಒರೆಸುವಂಥ ನೀರಿನ ಜೊತೆಗೆ ನೀವು ಮಿಶ್ರಣವನ್ನು ಮಾಡಿಕೊಂಡು ನೆಲವನ್ನು ಕ್ಲೀನ್ ಮಾಡಬೇಕು. ಆ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿಯ ಒಂದು ಕೆಟ್ಟ ಶಕ್ತಿಗಳಿರಲಿ, ದುಷ್ಟಶಕ್ತಿಗಳಿರಲಿ, ನೆಗೆಟಿವಿಟಿ ಇರಲಿ, ಅದೆಲ್ಲದೂ ಕೂಡ ಆದಷ್ಟು ಬೇಗನೆ ರಿಮೂವ್ ಆಗುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ನೀವು ಪ್ರತಿನಿತ್ಯವೂ ಕೂಡ ಪೂಜೆಯನ್ನು ಮಾಡಲು ಸಾಧ್ಯ ಆಗದೇ ಇಲ್ಲ ಅನ್ನೋರು 5 ಶುಕ್ರವಾರಗಳಿಂದ ನೀವು 5 ಶುಕ್ರವಾರ ಇದನ್ನು ಮಾಡಿದ್ರೂ ಸಾಕು. ತುಂಬಾ ವೇಗವಾಗಿ, ತುಂಬಾ ಆದಷ್ಟು ಶೀಘ್ರವಾಗಿ ಬದಲಾವಣೆಗಳನ್ನು ನೀವೇನೇ ಕಂಡುಕೋಬೋದು. 5 ಶುಕ್ರವಾರಗಳು ನೀವು ತಪ್ಪದಲ್ಲೇ ಈ ರೀತಿಯಾಗಿ ಮಾಡಿ ನೋಡಿ. ತುಂಬಾ ಮನೆಯಲ್ಲಿ ಬದಲಾವಣೆಗಳು ನಿಮಗೆ ಗೊತ್ತಾಗುತ್ತೆ. ಮನೆಯಲ್ಲಿ ಕುಟುಂಬದಲ್ಲಿ ಹೊಂದಾಣಿಕೆ ಅನ್ನೋದು ಮತ್ತು ಬಾಂಧವ್ಯ ಅನ್ನೋದು ಹೆಚ್ಚಾಗ್ತಾ ಬರುತ್ತೆ. ಪರಸ್ಪರ ಹೊಂದಾಣಿಕೆ ಮತ್ತು ಬಾಂಧವ್ಯಗಳು ಹೆಚ್ಚಾಗ್ತಾ ಹೋಗುತ್ತೆ. ಈ ರೀತಿ ಆದಾಗ ಮನೆಯಲ್ಲಿ ಸುಖ, ಸಮೃದ್ಧಿ, ಅಷ್ಟೈಶ್ವರ್ಯ ಅನ್ನೋದು ಹೆಚ್ಚಾಗ್ತಾ ಬರುತ್ತೆ ಸ್ನೇಹಿತರೆ. ಮನೆಯಲ್ಲಿ ಸಂತೋಷ ಇದ್ದರೆ ಸಾಕಲ್ವಾ, ಅದೇ ದೊಡ್ಡ ನಮಗೆ ನೆಮ್ಮದಿ ಅನಿಸುತ್ತೆ. ನೆಮ್ಮದಿ ಇಲ್ಲದ ಜೀವನ ಎಷ್ಟೇ ಒಂದು ಹಣ ಐಶ್ವರ್ಯ ಕೊಟ್ಟರೂ ಸಾಕಾಗಲ್ಲ. ಈ ರೀತಿಯಾಗಿ ನಾವು ನಿತ್ಯವೂ ಕೂಡ ದೇವರ ಮನೆಯಲ್ಲಿ ಅಥವಾ ಮನೆಯ ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಒಂದು ತಾಮ್ರದ ಚೆಂಬಿನಲ್ಲಿ ನೀರನ್ನು ಇಟ್ಟು ಪೂಜೆಯನ್ನು ಸಲ್ಲಿಸೋದ್ರಿಂದ ಹಲವಾರು ಬದಲಾವಣೆಗಳು ನಮ್ಮ ಜೀವನದಲ್ಲಿ ತರುತ್ತವೆ. ದೇವರ ಮನೆಯ ವಿಗ್ರಹಗಳ ಅಭಿಷೇಕತೆಯಿಂದ ಹಿಡಿದು ಪೂಜೆ ಮಾಡುವ ತನಕ, ಪೂಜೆಯ ನಂತರವೂ ಕೂಡ ನೀರನ್ನು ನಾವು ಯಥೇಚ್ಛವಾಗಿ ಬಳಸ್ಕೊತೀವಿ. ದೇವ್ರ ಮನೆಯಲ್ಲಿ ಒಂದು ದೃಷ್ಟಿ ಆರತಿಯನ್ನು ಎತ್ತಬೇಕಾದ್ರೂ ಅಷ್ಟೇ. ಯಾಕಂದರೆ ಆರತಿಯನ್ನು ತಣ್ಣಗೆ ಮಾಡಲು ಸ್ವಲ್ಪ ನೀರನ್ನು ಹಾಕಿ ನಾವು ಅರಿಶಿಣ ಕುಂಕುಮವನ್ನು ಹಾಕಿ ದೃಷ್ಟಿ ಆರತಿಯನ್ನು ಎತ್ತೀವಿ. ನೀರು ತುಂಬಾ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಜೊತೆಗೆ ಒಂದು ಯಾವುದೇ ವಸ್ತುಗಳನ್ನ ಕೆಳಗಡೆ ಇರಲಿ, ಒಂದು ಆರತಿ ಆಗಿರ್ಬೋದು, ನೈವೇದ್ಯ ಆಗಿರ್ಬೋದು, ಅಥವಾ ದೇವರ ಫೋಟೋಗಳಾಗಿರ್ಬೋದು, ನಾವು ನೆಲದ ಮೇಲೆ ಅದನ್ನು ಡೈರೆಕ್ಟಾಗಿ ಇಡೋದಿಲ್ಲ. ಸ್ವಲ್ಪ ನೀರನ್ನು ನಾವು ಪ್ರೋಕ್ಷಣೆಯನ್ನು ಮಾಡಿ ಅದು ಶುದ್ಧ ಆಯಿತು ಅಂತ ಆದಮೇಲೆ ನಾವು ಕೆಲವೊಂದು ವಸ್ತುಗಳನ್ನ ನಾವು ಅದ್ರ ಮೇಲೆ ಇಡುವಂಥದ್ದು. ಜೊತೆಗೆ
ವಿಶೇಷವಾಗಿ ನಾವು ನೈವೇದ್ಯವನ್ನು ಕೂಡ ಅರ್ಪಿಸ್ಬೇಕಾದ್ರೆ ನೀರಿಗೆ ಒಂದೆರಡು ತುಳಸಿ ದಳಗಳನ್ನು ಹಾಕಿ ನೈವೇದ್ಯ ಸಮರ್ಪಣೆಯಾಮಿ ಅಂತ ಹೇಳಿ ಆ ನೈವೇದ್ಯದ ಮೇಲೆ ಸ್ವಲ್ಪ ನೀರನ್ನು ನಾವು ಪ್ರೋಕ್ಷಣೆಯನ್ನು ಮಾಡ್ತೀವಿ. ಇದೆಲ್ಲ ಕಾರಣಗಳಿಂದ ದೇವರ ಮನೆಯಲ್ಲಿ ನಾವು ನೀರನ್ನ ಇಡಬೇಕು ಅಂತ ಹೇಳ್ತಾರೆ. ಮತ್ತೊಂದು ಮುಖ್ಯವಾದ ಕಾರಣ ಅಂತಂದ್ರೆ ಸಾಯಂಕಾಲದ ಸಮಯದಲ್ಲಿ, ರಾತ್ರಿಯ ಸಮಯದಲ್ಲಿ ದೇವಾನುದೇವತೆ ಮನೆಗೆ ಆಗಮಿಸುತ್ತಾರೆ ಅಂತ ಹೇಳ್ತಾರೆ. ಆದ್ರಿಂದ ಯಾವಾಗ್ಲೂ ಕೂಡ ಒಂದು ಪಾತ್ರೆಯಲ್ಲಾದ್ರೂ ಸರಿ ನೀರು ತುಂಬ್ದಂಗೆ ಇರಬೇಕು ಅಂತ ಹೇಳ್ತಿರ್ತಾರೆ. ನಾವು ಅಡುಗೆ ಮನೆಯಲ್ಲಾದ್ರೆ ಹಲವು ಬಾರಿ ಅದನ್ನ ನಾವು ಯೂಸ್ ಮಾಡ್ಕೊಂತಾನೆ ಇರ್ತೀರಲ್ವ, ನಾವು ಬಳಕೆ ಮಾಡ್ಕೊಂಡ್ಬಿಡ್ತೀವಿ. ಅಷ್ಟಾಗಿ ನಾವು ಅದ್ರ ಬಗ್ಗೆ ಗಮನನ ಕೊಡೋದಕ್ಕೆ ಹೋಗಲ್ಲ, ನೀರನ್ನ ಇಡಲೇಬೇಕು ಅಂತ. ಯಾಕಂದ್ರೆ ನಾವು ಅಡುಗೆ ಮಾಡ್ತಿರ್ತೀವಿ ಅಥವಾ ನಾವೇ ಕುಡ್ತಿರ್ತೀವಿ ಅಥವಾ ಏನೋ ಒಂದಾಗಿ ಅದನ್ನು ನಾವು ಅಷ್ಟೊಂದು ಗಮನವನ್ನ ಹರಿಸೋದಿಲ್ಲ. ಯಾಕಂದ್ರೆ ಅಡುಗೆ ಮನೆಯಲ್ಲೂ ಅಷ್ಟೇನೆ ಒಂದು ಪಾತ್ರೆಯಲ್ಲಿ ನೀರನ್ನ ತುಂಬಿಡಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ಯಾರ ಮನೆ ತುಂಬಿದಂಗಿರುತ್ತೋ ಅಂತ ಮನೆಯಲ್ಲಿ ನಾನು ನೆಲೆಸ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳೋದು ಹಿರಿಕರು, ಯಾವಾಗಲೂ ಕೂಡ ಮನೆ ತುಂಬ್ದಂಗಿರ್ಬೇಕು ಅಂತ. ಮನೆ ತುಂಬ್ದಂಗಿರ್ಬೇಕು ಅಂದರೆ ವಜ್ರ ವೈಡೂರ ಹಣ ಆಸ್ತಿಗಳಿಂದ ತುಂಬಿರಬೇಕು ಅಂತಲ್ಲ, ದವಸ ಧಾನ್ಯಗಳು ಮನೆಯಲ್ಲಿ ಇರಬೇಕು. ಯಾವಾಗಲೂ ಕೂಡ ಮನೆಯಲ್ಲಿ ಏನೂ ಇಲ್ಲ ಅಂತ ಮುತ್ತೈದೆಯರು, ಮನೆಯಲ್ಲಿರುವಂಥ ಮಹಿಳೆಯರು ಹೇಳ್ಬಾರ್ದು ಅಂತ ಹೇಳ್ತಾರಲ್ವ. ಇದೇ ಉದ್ದೇಶದಿಂದ ಎಲ್ಲದೂ ಕೂಡ ಇದೆ ಅಂತಲೇ ಹೇಳಬೇಕು. ಮನೆಯಲ್ಲಿ ಏನೂ ಇಲ್ಲ ಅಂದ್ರೂ ಸ್ವಲ್ಪನಾದರೂ ಇದೆ ಅಂತಲೇ ಹೇಳಬೇಕು. ಯಾಕಂದರೆ ಅಶ್ವಿನಿ ದೇವತೆಗಳು ಯಾವ ಸಮಯದಲ್ಲಿ ಬೇಕಾದ್ರೂ ಅಸ್ತು ಅಂತ ಹೇಳ್ತಾರಂತೆ. ಆದ್ದರಿಂದ ಇದೆ ಅಂತಲೇ ಹೇಳಬೇಕು. ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ನಾವು ಮಾತಾಡಬೇಕು. ಅದಕ್ಕೆ ಹಿರಿಕರು ಹೇಳೋದು, ರಾತ್ರಿ ಎಲ್ಲದೂ ಕೂಡ ಮನೆಯಲ್ಲಿ ತಿಂದಿರುವಂಥ ಒಂದು ಆಹಾರ ಪದಾರ್ಥಗಳನ್ನಾಗಿರ್ಬೋದು, ಅಡುಗೆಯನ್ನಾಗಿರ್ಬೋದು, ಎಲ್ಲದೂ ಕೂಡ ಖಾಲಿಯನ್ನು ಮಾಡಬಾರ್ದು. ಸ್ವಲ್ಪನಾದರೂ ಸರಿ ಪಾತ್ರೆಯಲ್ಲಿ ಉಳಿಸ್ಬೇಕು. ಯಾಕಂದರೆ ರಾತ್ರಿ ಹೊತ್ತು ದೇವಾನುದೇವತೆಗಳು ಬಂದು ನೋಡ್ತಾರಂತೆ. ಆಗ ಸ್ವಲ್ಪ ನಾವು ಏನಾದರೂ ಸರಿ ಅಲ್ಲಿ ಪಾತ್ರೆಯಲ್ಲಿ ಇಟ್ಟಾಗ ಆ ಮನೆಯಲ್ಲಿ ಅವು ಸಂತೃಪ್ತರಾಗ್ತಾರಂತೆ. ಅಂತ ಮನೆಯಲ್ಲಿ ಅವರು ಆಶೀರ್ವಾದವನ್ನು ಮಾಡಿ ಹೋಗ್ತಾರಂತೆ. ಆದ್ದರಿಂದ ಮಹಾಲಕ್ಷ್ಮಿ ಶುಕ್ರವಾರ ದಿನ ಯಾರೆಲ್ಲ ಈ ರೀತಿಯಾಗಿ ಒಂದು ತಾಮ್ರದ ಚೆಂಬಿನಲ್ಲಿ ನೀರನ್ನು ಇಟ್ಟು ಪೂಜೆಯನ್ನು ಮಾಡ್ತಾರೋ ಅಂಥವರ ಮನೆಯಲ್ಲಿ ಮಹಾಲಕ್ಷ್ಮಿ ಸಂತೃಪ್ತಗೊಂಡು ಅವರಿಗೆ ಆಶೀರ್ವಾದವನ್ನು ಮಾಡ್ತಾಳೆ, ಆ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಗೊತ್ತಾಯ್ತಲ್ವ ಸ್ನೇಹಿತರೆ, ಮನೆಯಲ್ಲಿ ಯಾಕೆ ತಾಮ್ರದ ಚೆಂಬಿನಲ್ಲಿ ನೀರನ್ನು ಇಡಬೇಕು, ಉತ್ತರ ದಿಕ್ಕಿನಲ್ಲಿ, ಈಶಾನ್ಯ ದಿಕ್ಕಿನಲ್ಲಿ ಈ ರೀತಿಯಾಗಿ ತಾಮ್ರದ ಚೆಂಬಿನಲ್ಲಿ ನೀರನ್ನು ಇಟ್ಟಾಗ ನಮಗೆ ಯಾವೆಲ್ಲ ಬದಲಾವಣೆಗಳು, ಏನೆಲ್ಲ ಲಾಭಗಳು ದೊರೆಯುತ್ತವೆ ಅಂತ ನೋಡಿದ್ವಲ್ವ. ಜೊತೆಗೆ ದೇವರ ಮನೆಯಲ್ಲಿ ಯಾಕೆ ನಾವು ಕಂಪಲ್ಸರಿ ಇಡಲೇಬೇಕು ಅನ್ನೋ ಮಾಹಿತಿನೂ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಲ್ವಾ. ಇವತ್ತಿನ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಕೊಡೋಣ ಮರಿಬೇಡಿ. ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ನಮ್ಮ ಚಾನಲ್ಲಿರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿಗಳನ್ನ ನೋಡ್ತೀರಿ, ನಮಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.